ಇನ್ನು ಆನ್ಲೈನ್ನಲ್ಲಿ ದತ್ತೂರಿ ಹಣ್ಣು ಬೀಜ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ದತ್ತೂರಿ ಹಣ್ಣು ಬೀಜ ವಿಷಕಾರಿ. ಈ ಒಂದು ಹಿನ್ನೆಲೆಯಲ್ಲಿ ಮಾರಾಟಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಮಾರಾಟಕ್ಕೆ ಈಗ ನಿರ್ಬಂಧ ಹೇರಲಾಗ್ತಾ ಇದೆ. ದತ್ತೂರಿ ಹಣ್ಣು ಬೀಜ ಸೇವನೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್ಗಳಿಗೆ ಜಾಹೀರಾತು ತೆಗೆದುಹಾಕೋದಕ್ಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಮಾರಾಟಗಾರರು, ಪೂರೈಕೆದಾರರ ಪರವಾನಗಿ ಅಮಾನತಿಗೆ ಕೂಡ ಈಗ ಸೂಚನೆಯನ್ನ ನೀಡಲಾಗಿದೆ. ಆನ್ಲೈನ್ನಲ್ಲಿ ಏನು ಬೇಕಾದರೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಈ ಸುದ್ದಿ ನಿಮಗೆ ಗೊತ್ತಿರಲೇಬೇಕಾಗತ್ತೆ. ದತ್ತೂರಿ ಹಣ್ಣು ಹಾಗೂ ಬೀಜಗಳ ಆನ್ಲೈನ್ ಮಾರಾಟಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ. ದತ್ತೂರಿ ಹಣ್ಣು ಬೀಜ ವಿಷಕಾರಿ ಸ್ವಭಾವ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳ ಮಾರಾಟದ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆ ಕಠಿಣ ಕ್ರಮಕ್ಕೆ ಈಗ ಮುಂದಾಗಿದೆ. ಅಂದ ಹಾಗೆ ದತ್ತೂರಿ ಅಂದ್ರೆ ಸಾಮಾನ್ಯ ಹಣ್ಣು ಅಂತ ತಿಳಿದು ಯಾರು ಇದನ್ನ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಏನು, ದತ್ತೂರಿಯನ್ನ ಯಾರು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ದತ್ತೂರಿಯ ಕೆಲವು ಭಾಗಗಳಲ್ಲಿ ವಿಷಕಾರಿ ಸಂಯುಕ್ತಗಳು ಇರಬಹುದು. ಸೇವಿಸಿದರೆ ಆರೋಗ್ಯದ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇದೇ ಕಾರಣಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೇಲೂ ಕೂಡ ಕಣ್ಣಿಟ್ಟಿದೆ. ಅಂದರೆ ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಸೇರಿದಂತೆ ಆನ್ಲೈನಲ್ಲಿ ದತ್ತೂರಿ ಹಣ್ಣು ಅಥವಾ ಬೀಜಗಳ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಜಾಹೀರಾತುಗಳು ಇದ್ದಾವೋ ಆ ಜಾಹೀರಾತುಗಳು ಇದ್ದರೆ ಅವುಗಳನ್ನು ತೆಗೆದು ಹಾಕಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ನೀಡಲಾಗಿದೆ. ಅಷ್ಟೇ ಅಲ್ಲ, ಈ ದತ್ತೂರಿ ಹಣ್ಣೇನಿದೆ, ಈ ದತ್ತೂರಿ ಹಣ್ಣು ಬೀಜ ಮಾರಾಟ ಮಾಡ್ತಿರತಕ್ಕಂಥ ಮಾರಾಟಗಾರರು ಹಾಗೂ ಪೂರೈಕೆದಾರರ ವಿರುದ್ಧವೂ ಕೂಡ ಈಗ ಕ್ರಮಕ್ಕೆ ಒಂದು ಸೂಚನೆಯನ್ನು ನೀಡಲಾಗಿದೆ. ಪರವಾನಗಿ ಹೊಂದಿರತಕ್ಕಂಥ ಮಾರಾಟಗಾರರ ಪರವಾನಗಿಯನ್ನ ಅಮಾನತು ಮಾಡುವಂತೆ ಕೂಡ ಸೂಚನೆಯನ್ನ ನೀಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಜನರು ಏನು ಅರ್ಥ ಮಾಡ್ಕೋಬೇಕು, ಆನ್ಲೈನ್ನಲ್ಲಿ ಒಂದು ವಸ್ತು ಮಾರಾಟಕ್ಕೆ ಸಿಗುತ್ತೆ ಅಂದ ಮಾತ್ರಕ್ಕೆ ಅದು ಸುರಕ್ಷಿತ ಅಂತ ಅರ್ಥ ಅಲ್ಲ. ಅದು ಸುರಕ್ಷಿತ ಅಂತ ಅರ್ಥ ಅಲ್ಲ. ವಿಶೇಷವಾಗಿ ಹಣ್ಣು, ಬೀಜ, ಗಿಡಮೂಲಿಕೆ ಅಥವಾ ಯಾವುದೇ ಒಂದು ನೈಸರ್ಗಿಕ ವಸ್ತುವನ್ನ ಔಷಧಿ ಅಥವಾ ಆರೋಗ್ಯದ ಉಪಯೋಗಕ್ಕಾಗಿ ಸ್ವತಃ ತೆಗೆದುಕೊಳ್ಳುವಂಥದ್ದು ಅಪಾಯಕಾರಿ ಆಗಿರಬಹುದು. ದತ್ತೂರಿ ಹಣ್ಣು ಅಥವಾ ಬೀಜಗಳನ್ನು ಯಾರಾದರೂ ಆನ್ಲೈನ್ನಲ್ಲಿ ನೋಡಿ ಇದು ನೈಸರ್ಗಿಕ ವಸ್ತು, ಏನೂ ಆಗಲ್ಲ ಅಂತ ಖರೀದಿಸಿ ಸೇವನೆ ಮಾಡಿಬಿಟ್ರೆ ಎಲ್ಲೋ ಒಂದು ಕಡೆ ಅದು ಸಮಸ್ಯೆ ಆಗುವಂಥ ಚಾನ್ಸಸ್ ಕೂಡ ಇರ್ತವೆ. ಹಾಗಾಗಿ ಈಗ ಆಹಾರ ಸುರಕ್ಷತಾ ಇಲಾಖೆ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು ಮುಖ್ಯ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೂ ಕೂಡ ಜವಾಬ್ದಾರಿ ಇರುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ದತ್ತೂರಿ ಹಣ್ಣು ಬೀಜಗಳಲ್ಲಿ ಯಾವ ರೀತಿಯ ಒಂದು ವಿಷಕಾರಿ ವಿಚಾರ ಇದೆ ಅಂತ, ಈಗ ಯಾತಕ್ಕೋಸ್ಕರ ಇದನ್ನ ಕಂಪ್ಲೀಟ್ ಆಗಿ ನಿರ್ಬಂಧ ಮಾಡಲಾಗಿದೆ? ಪ್ರಮೋದ್, ಈಗಾಗಲೇ ದತ್ತೂರಿ ಸಸ್ಯದ ಬೀಜವನ್ನು ಈಗಾಗಲೇ ಬಳಕೆ ಮಾಡಬಾರ್ದು ಅಂತ ಹೇಳಿ FSI ಅಂದರೆ ಏನು ಆಹಾರ ಸುರಕ್ಷತಾ ಇಲಾಖೆ ಮತ್ತು ಔಷಧಿ ನಿಯಂತ್ರಣ ಇಲಾಖೆ ಏನಿದೆ ಅವರು ಕೂಡ ಈಗಾಗಲೇ ದೃಢಪಡಿಸಿದ್ದಾರೆ. ಇದು ಏನು ವಿಷಕಾರಿಯಾದ ಸಸ್ಯ ಆಗಿದ್ದೋ ಈ ಬೀಜವನ್ನು ಸೇವಿಸಿದರೆ ಏನು ಮನುಷ್ಯನ ನರಮಂಡಲಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಈಗಾಗಲೇ ದೃಢಪಟ್ಟಿರೋ ಹಿನ್ನೆಲೆಯಲ್ಲಿ ದತ್ತೂರಿ ಬೀಜಗಳನ್ನು ಏನು ಆನ್ಲೈನ್ನಲ್ಲಿ ಮಾರಾಟ ಮಾಡಲಾಗಿತ್ತು, ಇ ಕಾಮರ್ಸ್ ವೇದಿಕೆಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್ ಸೇರಿದಂತೆ ಇತರೆ ಏನು ಇ ಕಾಮರ್ಸ್ಗಳಲ್ಲಿ ಈಗ ಏನು ಜನರು ಕೊಂಡ್ಕೊಳ್ತಿದ್ರು, ಇದನ್ನು ಮಾರಾಟ ಮಾಡಬಾರ್ದು, ಜೊತೆಗೆ ಅದರ ಜಾಹೀರಾತನ್ನು ಕೂಡ ತೆಗೆದು ಹಾಕಬೇಕು ಅಂತೇಳಿ ಈಗಾಗಲೇ ಕೋರ್ಟ್ನ ನಿರ್ದೇಶನ ಕೂಡ ಈಗ ಬಂದಿರೋ ಹಿನ್ನೆಲೆಯಲ್ಲಿ ಏನು ಜೊತೆಗೆ ಈಗಾಗಲೇ ನೋಟಿಸನ್ನು ಕೂಡ ಏನು ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ನೋಟಿಸನ್ನು ಕೂಡ ನೀಡಿದ್ದಾರೆ. ಒಂದು ವೇಳೆ ಈ ನೋಟಿಸನ್ನು ನೀಡಿದರೂ ಸಹ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡದೆ ಮಾರಾಟ ಮಾಡಿದ್ದೇ ಆದಲ್ಲಿ ತಮ್ಮ ಪರವಾನಗಿಯನ್ನು ಕೂಡ ರದ್ದು ಮಾಡೋಕ್ಕೆ ನ್ಯಾಯಾಲಯ ಕೂಡ ಈಗಾಗಲೇ ಸೂಚನೆಯನ್ನು ನೀಡಿದೆ. ಏನು ಈ ದತ್ತೂರಿ ಬೀಜವನ್ನು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಕಾಮರ್ಸ್ ವೇದಿಕೆಗಳಲ್ಲಿ ಮಾರಾಟ ಮಾಡ್ತಿದ್ರು, ಈ ದತ್ತೂರಿ ಬೀಜಗಳನ್ನು ಏನು ಸಾಂಪ್ರದಾಯಿಕ ಔಷಧಿಗಳಂತೆ, ಜೊತೆಗೆ ಏನು ಧಾರ್ಮಿಕ ಪೂಜೆಗಳಲ್ಲಿ ಬಳಸ್ಬೋದಾದಂತಹ ಏನು ಹಣ್ಣುಗಳು ಅಥವಾ ಬೀಜಗಳು ಅಂತ ಹೇಳಿ ಅದರ ಉದ್ದೇಶಕ್ಕಾಗಿ ಬಳಸ್ಬೋದು ಅಂತ ಹೇಳಿ ಈಗಾಗಲೇ ಇ ಕಾಮರ್ಸ್ ವೇದಿಕೆಗಳಲ್ಲಿ ಮಾರಾಟ ಮಾಡಲಾಗ್ತಿತ್ತು.
ಈ ಪ್ರಕಾರ ಈಗಾಗಲೇ ಏನು ದತ್ತೂರಿ ಬೀಜವನ್ನು ಮಾರಾಟ ಮಾಡೋದು ಜೊತೆಗೆ ಅದರ ಸೇವನೆ ಮಾಡೋದು ಅದರಿಂದ ಸಾಕಷ್ಟು ಆರೋಗ್ಯಕ್ಕೂ ಕೂಡ ಹಾನಿ ಉಂಟಾಗುತ್ತೆ ಅಂತೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ದೃಢಪಡಿಸಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ನ್ಯಾಯಾಲಯ ಕೂಡ ಇದನ್ನು ಮಾರಾಟ ಮಾಡಬಾರ್ದು, ಜೊತೆಗೆ ಒಂದು ವೇಳೆ ಏನಾದರೂ ಮಾರಾಟ ಮಾಡಿದ್ರೆ ತಮ್ಮ ಪರವಾನಗಿಯನ್ನು ಕೂಡ ಲೈಸೆನ್ಸನ್ನು ಕೂಡ ರದ್ದು ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ನ್ಯಾಯಾಲಯ ಕೂಡ ದೃಢಪಡಿಸಿದೆ. ಎಲ್ಲ ಒಂದು ಕಡೆ ಏನು ಈಗಾಗಲೇ ಆನ್ಲೈನಲ್ಲಿ ಸಾಕಷ್ಟು ಇಂತಹ ಏನು ವಿಷಕಾರಿಯುಕ್ತ ಆಹಾರ ಪದಾರ್ಥಗಳನ್ನು ಹಿಂದೆ ಗೊತ್ತಿಲ್ಲದೆ ಮುಂದೆ ಗೊತ್ತಿಲ್ಲದೆ ಕಾಮರ್ಸ್ ವೇದಿಕೆಗಳಲ್ಲಿ ಮಾರಾಟ ಮಾಡ್ತಿರೋದ್ರಿಂದ ಎಲ್ಲೊಂದು ಕಡೆ ಜನರಿಗೆ ವಿಷಪೂರಿತ ಆಹಾರಗಳನ್ನು ಪೂರೈಕೆ ಮಾಡ್ತಿರೋದು ಕಾಮರ್ಸ್ ವೇದಿಕೆಗಳಲ್ಲಿ ಕೂಡ ಹೆಚ್ಚಾಗಿ ಬಂದಿರೋ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರೋಂಥ ನ್ಯಾಯಾಲಯ ಕೂಡ ಮುಂದಿನ ದಿನಗಳಲ್ಲಿ ಇದನ್ನೇನಾದರೂ ಕಂಡು ಬಂದಲ್ಲಿ, ಜೊತೆಗೆ ಜಾಹೀರಾತು ಮೂಲಕ ಏನಾದರೂ ಮಾರಾಟ ಮಾಡಿದ್ದಾದಲ್ಲಿ, ಜೊತೆಗೆ ಅದರ ಪೂರೈಕೆಯನ್ನು ಮಾಡ್ತಿದ್ದಾರೆ ಅವರ ವಿರುದ್ಧವಾಗೂ ಕೂಡ ಏನು ಲೈಸೆನ್ಸನ್ನು ರದ್ದು ಮಾಡಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತೆ ಅನ್ನೋದು ಕೂಡ ಎಚ್ಚರಿಕೆಯನ್ನು ನೀಡಿದೆ. ಪ್ರಮೋದ್, ಈಗಾಗಲೇ ಖರೀದಿಸ್ತಕ್ಕಂಥವ್ರು ಏನು ಮಾಡಬೇಕಾಗಾದ್ರೆ? ಈಗ ಮಾರಾಟಗಾರರ ವಿರುದ್ಧ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ಳಲಾಗಿದೆ ಅಂತ ಈಗ? ಎಸ್ ಪ್ರಮೋದ್, ಈಗಾಗಲೇ ಏನು ಈ ದತ್ತೂರಿ ಬೀಜ ಏನಿದೆ ಇದನ್ನು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಕೆ ಮಾಡ್ಬೋದು ಅಂತ ಹೇಳಿ ಜಾಹೀರಾತನ್ನು ಬಳಕೆ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಜೊತೆಗೆ ಧಾರ್ಮಿಕ ವಿಧಿವಿಧಾನಗಳು, ಧಾರ್ಮಿಕ ಏನು ಪೂಜೆ ಕಾರ್ಯಕ್ರಮಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ಬೋದು ಅಂತೇಳಿ ಜಾಹೀರಾತುಗಳನ್ನು ಹೊರಡಿಸಿ ಅದರ ಮಾರಾಟವನ್ನು ಕೂಡ ಮಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ಇದರ ಏನು ಧಾರ್ಮಿಕ ಪೂಜೆಗಳಲ್ಲಿ ಜೊತೆಗೆ ಸಾಂಪ್ರದಾಯಿಕ ಆಯುರ್ವೇದಿಕ ಔಷಧಗಳಲ್ಲಿ ಬಳಕೆ ಮಾಡ್ಬೋದು ಅಂತ ಮನಗಂಡಂಥ ಗ್ರಾಹಕರು ಅದನ್ನು ತೆಗೆದುಕೊಳ್ಳಲು ಕಾಮರ್ಸ್ ವೇದಿಕೆಗಳಲ್ಲೂ ಕೂಡ ಪರ್ಚೇಸನ್ನು ಮಾಡ್ತಿದ್ರು. ಇದೀಗ ಏನು ಸರ್ಕಾರ ಕೂಡ ಎಚ್ಚರಿಕೆಯನ್ನು ನೀಡಿದ್ದು, ಜೊತೆಗೆ ಫೆಸಾಯಿ ಏನು ಆಹಾರ ಏನು ನಿಗಮ ಆಹಾರ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಏನಿದೆ ಅವರು ಕೂಡ ಎಚ್ಚರಿಕೆಯನ್ನು ನೀಡಿರೋ ಹಿನ್ನೆಲೆಯಲ್ಲಿ ಗ್ರಾಹಕರು ಕೂಡ ಇದರಿಂದ ಎಚ್ಚೆತ್ತಂತೆ ಕಂಡು ಬಂದಿದೆ. ಜೊತೆಗೆ ಇದನ್ನೇನಾದರೂ ಕಾಮರ್ಸ್ ವೇದಿಕೆಗಳಲ್ಲಿ ಮಾರಾಟ ಮಾಡಿದ್ದೇ ಆದಲ್ಲಿ ಅದೇನಾದರೂ ಗಮನಕ್ಕೆ ಬಂದರೆ, ನಮ್ಮ ಗಮನಕ್ಕೆ ಏನು ಆಹಾರ ಇಲಾಖೆಯ ಗಮನಕ್ಕೆ ತಂದರೆ ನಾವು ಕೂಡ ಅದರ ವಿರುದ್ಧವಾಗಿ ಏನು ಕಠಿಣ ಶಿಕ್ಷೆಯನ್ನು ಕೂಡ ತೆಗೆದುಕೊಳ್ತೀವಿ, ಜೊತೆಗೆ ಪರವಾನಗಿಯನ್ನು ಕೂಡ ರದ್ದು ಮಾಡ್ತೀವಿ ಅಂತ ಕೂಡ ಈಗ ಆರೋಗ್ಯ ಇಲಾಖೆ ಕೂಡ ಹೇಳಿದೆ. ಅಷ್ಟೇ ಅಲ್ಲದೆ ನ್ಯಾಯಾಲಯ ಕೂಡ ಅದು ಕಠಿಣವಾಗಿ ಕೂಡ ಎಚ್ಚರಿಕೆ ಸಂದೇಶವನ್ನು ಕೂಡಿದೆ. ಅವರ ಪರವಾನಗಿ ಕೂಡ ಲೈಸೆನ್ಸನ್ನು ಕೂಡ ರದ್ದು ಮಾಡೋದು ಜೊತೆಗೆ ಗ್ರಾಹಕರು ಕೂಡ ಇದರಿಂದ ಎಚ್ಚೆತ್ತುಕೊಳ್ಬೇಕು, ಇದನ್ನು ಯಾವುದೇ ರೀತಿಯಾಗಿ ಸೇವನೆಯನ್ನು ಕೂಡ ಮಾಡಬಾರ್ದು ಅಂತ ಈಗ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು.